2025ರ ಪ್ರಮುಖ ಘಟನೆಗಳು. ಹಾಸನ ಜಿಲ್ಲೆ ವರ್ಷದ ಅವಲೋಕನ. ವರ್ಷದ ಮೊದಲ ದಿನವೇ ದುರ್ಘಟನೆ. ಕೃಷಿ ಹೊಂಡದಲ್ಲಿ ಮುಳುಗಿ ಅಜಿತ್ ಮತ್ತು ಅಶೋಕ್ ಮೃತ್ಯ. ಲಾರಿ ಕ್ಯಾಂಟೀನ್ಗೆ ನುಗ್ಗಿ 3 ಸಾವು. ಒಂದು ದಿನದಲ್ಲಿ 4 ಲಕ್ಷ ಹಾಸನಾಂಬ ದರ್ಶನ. ಕಾರು ಮೊಪೆಡ್ ಡಿಕ್ಕಿ ಮಾವ ಸೊಸೆ ಮೃತ್ಯು. ಗಣಪತಿ ಮೆರವಣಿಗೆ ವೇಳೆ ಟ್ರಕ್ ಹರಿದು 10 ಮಂದಿ ಸಾವು. ಸಕಲೇಶಪುರ ಅರಕಲಗೂಡು ಒಂದೇ ದಿನ 4 ಯುವಕರು ನೀರು ಪಾಲು. ವಿದ್ಯುತ್ ಶಾಕ್ 2 ಯುವಕರು ಮೃತ್ಯು. ದೈತ್ಯಾಕಾರದ ಒಂಟಿ ಸಲಗ ಅನುಮಾನಾಸ್ಪದ ಸಾವು. ಭಾರೀ ಮಳೆಗೆ ಮಂಜರಾಬಾದ್ ಕೋಟೆ ಭಾಗ ಕುಸಿತ. ಭೂಕುಸಿತದಿಂದ ಬೆಂಗಳೂರು ಮಂಗಳೂರು ರೈಲು ಸಂಚಾರ ಸ್ಥಗಿತ. ಕೆಎಸ್ ಧನ್ಯ ಯುಪಿಎಸ್ನಲ್ಲಿ 982ನೇ ರ್ಯಾಂಕ್, ಜಿಲ್ಲೆಯ ಹೆಮ್ಮೆ. ಶರಣ್ ಪಂಪ್ವೇಲ್ ಪುನೀತ್ ಕೆರೆಹಳ್ಳಿ ಜಿಲ್ಲೆಗೆ ಪ್ರವೇಶ ನಿಷೇಧ. ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ. ಡ್ರಗ್ಸ್ ಅಮಲಿನಲ್ಲಿ ಯುವಕನ ಬರ್ಬರ ಹತ್ಯೆ. ಸಮಾಜ ತಲ್ಲಣ. ಜನವರಿ 1, 2025. ಕೃಷಿ ಹೊಂಡದಲ್ಲಿ ಮುಳುಗಿ 2 ಮೃತ್ಯು. ಬೇಲೂರು ತಾಲೂಕು ಕಾನನಹಳ್ಳಿ ಗ್ರಾಮ. ಹೊಸ ವರ್ಷದ ಸಂಭ್ರಮದ ನಡುವೆಯೇ ಕೃಷಿ ಹೊಂಡದಲ್ಲಿ ಮುಳುಗಿ ಕೃಷಿಕ ಅಜಿತ್ 37 ವರ್ಷ ಹಾಗೂ ಆಟೋ ಚಾಲಕ ಅಶೋಕ್ 35 ವರ್ಷ ಮೃತರಾದ ಘಟನೆ ಜಿಲ್ಲೆಯನ್ನೇ ಬೆಚ್ಚಿ ಬೀಳಿಸಿತು. ರಾತ್ರಿ ಪಾರ್ಟಿ ಬಳಿಕ ಮನೆಗೆ ಮರಳದಿದ್ದ ಇಬ್ಬರ ಶೋಧ ಕಾರ್ಯದಲ್ಲಿ ಬೆಳಕಿಗೆ ಬಂದ ದುರ್ಘಟನೆ ಇದಾಗಿತ್ತು. ಜನವರಿ 9, 2025. ಹಾಸನ ನಗರಸಭೆ ಆಯುಕ್ತ ಸೇರಿ 2 ಲೋಕಾಯುಕ್ತ ಬಲೆಗೆ. ಹಾಸನಾಂಬ ಜಾತ್ರಾ ಮಹೋತ್ಸವದ ಸ್ವಚ್ಛತಾ ಟೆಂಡರ್ ಬಿಲ್ ಪಾವತಿಗೆ ಲಂಚ ಪಡೆಯುತ್ತಿದ್ದ ನಗರಸಭೆ ಆಯುಕ್ತ ನರಸಿಂಹಮೂರ್ತಿ ಹಾಗೂ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಕೆಆರ್ ವೆಂಕಟೇಶ್ ಅವರನ್ನ ಲೋಕಾಯುಕ್ತ ಪೊಲೀಸರು ಬಂಧಿಸಿದರು. ಜನವರಿ 14, 2025. ರಸ್ತೆ ಬದಿಯ ಕ್ಯಾಂಟೀನ್ಗೆ ನುಗ್ಗಿದ ಲಾರಿ 3 ಸಾವು. ಸಕಲೇಶಪುರ ತಾಲೂಕು ಗುಳಗಳಲೆ NH 75 ಚಾಲಕನ ನಿಯಂತ್ರಣ ತಪ್ಪಿದ ಗೂಡ್ಸ್ ಲಾರಿ ರಸ್ತೆ ಬದಿಯ ಕ್ಯಾಂಟೀನ್ಗೆ ನುಗ್ಗಿ ಉರುಳಿದ ಪರಿಣಾಮ 3 ಸ್ಥಳದಲ್ಲಿ ಮೃತಪಟ್ಟರು. ಹಲವರು ಗಂಭೀರ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದು, ರಾಷ್ಟ್ರೀಯ ಹೆದ್ದಾರಿಯ ಸುರಕ್ಷತೆ ಬಗ್ಗೆ ಮತ್ತೆ ಚರ್ಚೆ ಹುಟ್ಟಿಸಿತು. ಫೆಬ್ರವರಿ 2, 2025. ಮೊಪೆಡ್ಗೆ ಕಾರು ಡಿಕ್ಕಿ ಮಾವ ಸೊಸೆ ಸಾವು. ಅರಸೀಕೆರೆ ತಾಲೂಕು ಯಾದಾಪುರ ಬೈಪಾಸ್ ಟಿವಿಎಸ್ ಮೊಪೆಡ್ಗೆ ಕಾರು ಡಿಕ್ಕಿ ಹೊಡೆದು ಗಂಗಾಧರ್ ನಾಯ್ಕ 50 ವರ್ಷ ಮತ್ತು ಪ್ರಿಯಾ 20 ವರ್ಷ ಸ್ಥಳದಲ್ಲಿ ಮೃತಪಟ್ಟ ಘಟನೆ ಕುಟುಂಬವನ್ನೇ ಆಘಾತಕ್ಕೆ ಒಳಪಡಿಸಿತು. ಫೆಬ್ರವರಿ 3, 2025. ಚನ್ನರಾಯಪಟ್ಟಣ ಕೆರೆಯಲ್ಲಿ ಈಜಲು ತೆರಳಿದ್ದ 2 ಯುವಕರು ಮೃತ್ಯು. ಕೆರೆಯಲ್ಲಿ ಈಜೋಕೆ ತೆರಳಿದ್ದ 2 ಯುವಕರು ಮೃತಪಟ್ಟಿರುವ ಘಟನೆ ತಾಲೂಕಿನ ಚಿನ್ನಾಪುರ ಗ್ರಾಮದಲ್ಲಿ ನಡೆಯಿತು. ಫೆಬ್ರವರಿ 23, 2025. ಪಾದಯಾತ್ರಿಕರ ಮೇಲೆ ಬಸ್ ಹರಿದು 2 ಮೃತ್ಯು. ತಾಲೂಕು ಕೆಂಚಟಹಳ್ಳಿ ಧರ್ಮಸ್ಥಳ ಪಾದಯಾತ್ರೆಯಲ್ಲಿ ಇದ್ದ ಮಂಡ್ಯ ಜಿಲ್ಲೆಯ ಸುರೇಶ್ 60 ವರ್ಷ ಮತ್ತು ಕುಮಾರ್ 55 ವರ್ಷ ಖಾಸಗಿ ಬಸ್ ಅಪಘಾತಕ್ಕೆ ಬಲಿಯಾದ ಘಟನೆ ರಾಜ್ಯವ್ಯಾಪಿ ವಿಷಾದ ಮೂಡಿಸಿತು. ಫೆಬ್ರವರಿ 26, 2025. ಸಕಲೇಶಪುರ ಬೈಕಿಗೆ ಲಾರಿ ಡಿಕ್ಕಿ 2 ಸ್ಥಳದಲ್ಲಿ ಮೃತ್ಯು. ಬೈಕಿಗೆ ಲಾರಿಯೊಂದು ಡಿಕ್ಕಿ ಹೊಡೆದ ಪರಿಣಾಮ 2 ಸ್ಥಳದಲ್ಲಿ ಮೃತಪಟ್ಟ ಘಟನೆ ಪಟ್ಟಣದ ಹೊಸ ಬಸ್ ನಿಲ್ದಾಣದ ಸಮೀಪ ಬುಧವಾರ ರಾತ್ರಿ ನಡೆದಿತ್ತು. ತಾಲೂಕಿನ ವಳಲಹಳ್ಳಿ ಗ್ರಾಮದ ನಿವಾಸಿ ಆಕಾಶ್ 22 ವರ್ಷ ಮತ್ತು ಶಂಕರ 45 ವರ್ಷ ಮೃತಪಟ್ಟವರು. ಇವರಿಬ್ಬರು ಕಳೆದ ರಾತ್ರಿ ಜಾತ್ರಾ ಮಹೋತ್ಸವವನ್ನು ಮುಗಿಸಿಕೊಂಡು ಬೈಕ್ನಲ್ಲಿ ಹಿಂತಿರುಗುತ್ತಿದ್ದ ವೇಳೆ ಪಟ್ಟಣದ ಹೊಸ ಬಸ್ ನಿಲ್ದಾಣದ ಸಮೀಪ ಬೈಕಿಗೆ ಲಾರಿ ಡಿಕ್ಕಿ ಹೊಡೆದಿದೆ ಅಂತ ತಿಳಿದು ಬಂದಿತ್ತು. ಮಾರ್ಚ್ 9, 2025. ವ್ಯಾಪಾರ ಶೆಡ್ ಚಾವಣಿ ಕುಸಿತ 2 ಸಾವು. ಬೇಲೂರು ಬಸ್ ನಿಲ್ದಾಣದ ಎದುರು ವ್ಯಾಪಾರ ಶೆಡ್ಗಳ ಮುಂಭಾಗದ ಚಾವಣಿ ಕುಸಿದು 2 ಮೃತಪಟ್ಟು 2 ಗಂಭೀರ ಗಾಯಗೊಂಡರು. ಮಾರ್ಚ್ 11, 2025. ಕೌಟುಂಬಿಕ ಕಲಹ, ತಾಯಿ ಮತ್ತು ಮಗ ಆತ್ಮಹತ್ಯೆ. ಚನ್ನರಾಯಪಟ್ಟಣ ತಾಲೂಕು ಕಬ್ಬಳ್ಳಿ ಗ್ರಾಮ. ಡೆತ್ ನೋಟ್ ಬರೆದಿಟ್ಟು ಭರತ್ 35 ವರ್ಷ ತನ್ನ ತಾಯಿ ಜಯಂತಿ 60 ವರ್ಷ ಜೊತೆಗೆ ಕೆರೆಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ನಡೆದಿತ್ತು. ಮಾರ್ಚ್ 11, 2025. ಚಾಲಕನ ನಿಯಂತ್ರಣ ತಪ್ಪಿ ಲಾರಿ ಪಲ್ಟಿ 2 ಸಾವು. ಚಾಲಕನ ನಿಯಂತ್ರಣ ತಪ್ಪಿ ಕಬ್ಬಿಣದ ಪೈಪ್ ತುಂಬಿದ ಈಶ್ವರ್ ಲಾರಿ ಒಂದು ತಿರುವು ರಸ್ತೆಯಲ್ಲಿ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಲಾರಿ ಮಗಚಿ ಬಿದ್ದು ಪಶ್ಚಿಮ ಬಂಗಾಳ ಮೂಲದ ಸುಮಾರು 25 ವರ್ಷದ 2 ಕೂಲಿ ಕಾರ್ಮಿಕರು ಸ್ಥಳದಲ್ಲಿಯೇ ಮೃತಪಟ್ಟಿದ್ದು, ಮತ್ತೋರ್ವ ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ತಾಲೂಕಿನ ವಳಲಹಳ್ಳಿ ಗ್ರಾಮ ಪಂಚಾಯತ್ನ ಮೊಗನಹಳ್ಳಿ ಸಮೀಪ ನಡೆಯಿತು. ಮಾರ್ಚ್ 15, 2025. ದೈತ್ಯಾಕಾರದ ಒಂಟಿ ಸಲಗ ಅನುಮಾನಾಸ್ಪದ ಸಾವು. ಅರಕಲಗೂಡು ತಾಲೂಕು ನೆಲಬಳ್ಳಿ ಗ್ರಾಮ. ಸುಮಾರು 25 ವರ್ಷದ ಗಂಡನೇ ರೈತರ ಜಮೀನಿನಲ್ಲಿ ಶವವಾಗಿ ಪತ್ತೆಯಾಗಿದ್ದು, ವಿದ್ಯುತ್ ಶಾಕ್ ಅಥವಾ ಗುಂಡೇಟಿನ ಶಂಕೆ ವ್ಯಕ್ತವಾಯಿತು. ಅರಣ್ಯ ಸಂರಕ್ಷಣೆಯ ಗಂಭೀರತೆ ಮತ್ತೊಮ್ಮೆ ಚರ್ಚೆಗೆ ಬಂತು.
ಮಾರ್ಚ್ 22, 2025 ಹೇಮಾವತಿ ನದಿ ಕೆರೆಗಳಲ್ಲಿ ಸರಣಿ 4 ಸಾವು. ಸಕಲೇಶಪುರ ಅರಕಲಗೂಡು ಒಂದೇ ದಿನದಲ್ಲಿ ವಿವಿಧ ಪ್ರತ್ಯೇಕ ಘಟನೆಗಳಲ್ಲಿ 4 ಯುವಕರು ನೀರುಪಾಲಾದ ಘಟನೆಗಳು ಜಿಲ್ಲೆಯ ಪಾಲಿಗೆ ಕಪ್ಪು ದಿನವಾಯಿತು. ಏಪ್ರಿಲ್ 10, 2025 ವಿದ್ಯುತ್ ಆಘಾತ, 2 ಯುವಕರು ಮೃತ್ಯು. ಅರಕಲಗೂಡು ತಾಲೂಕು ಗರಿಘಟ್ಟ ನೂತನ ಮನೆಯ ಮರಗೆಲಸದ ವೇಳೆ ವಿದ್ಯುತ್ ಶಾಕ್ಗೆ ಒಳಗಾಗಿ 19 ವರ್ಷದ 2 ಯುವಕರು ಸ್ಥಳದಲ್ಲಿ ಮೃತಪಟ್ಟ ದಾರುಣ ಘಟನೆ ನಡೆದಿದೆ. ಏಪ್ರಿಲ್ 22, 2025 ಯುಪಿಎಸ್ಸಿ ಸಾಧನೆ. ಸಕಲೇಶಪುರದ ಧನ್ಯಾಗೆ 982ನೇ ರ್ಯಾಂಕ್. ಸಕಲೇಶಪುರ 3 ಪ್ರಯತ್ನಗಳ ಬಳಿಕ ಯುಪಿಎಸ್ಸಿ ಪರೀಕ್ಷೆಯಲ್ಲಿ 982ನೇ ರ್ಯಾಂಕ್ ಪಡೆದ ಕೆಎಸ್ ಧನ್ಯ ಜಿಲ್ಲೆಯ ಹೆಮ್ಮೆಯಾಗಿ ಹೊರಹೊಮ್ಮಿದ್ದಾರೆ. ಜೂನ್ 3, 2025 ಡಿವೈಡರ್ಗೆ ಬೈಕ್ ಡಿಕ್ಕಿ, 2 ಸ್ಥಳದಲ್ಲೇ ಮೃತ್ಯು. ಡಿವೈಡರ್ಗೆ ಬೈಕ್ ಡಿಕ್ಕಿಯಾಗಿ ಸ್ಥಳದಲ್ಲಿ 2 ಯುವಕರು ಸಾವನ್ನಪ್ಪಿರುವ ಘಟನೆ ತಾಲೂಕಿನ ಮೊಸಳೆಗಡಿ ಬಳಿ ಸಂಭವಿಸಿತು. ಜೂನ್ 15, 2025 ವಿದ್ಯುತ್ ತಂತಿ ತಗುಲಿ ತಾಯಿ ಆನೆ ಮರಿಯಾನೆ ಸಾವು. ವಿದ್ಯುತ್ ತಂತಿ ತಗುಲಿ ತಾಯಿ ಆನೆ ಜೊತೆ ಮರಿಯಾನೆ ಕೂಡ ಸಾವನ್ನಪ್ಪಿರುವ ಘಟನೆ ಸಕಲೇಶಪುರ ವ್ಯಾಪ್ತಿಗೊಳಪಡುವ ಕೆಸಗುಲಿ ಗ್ರಾಮದಲ್ಲಿ ಶನಿವಾರ ಸಂಜೆ ಸಂಭವಿಸಿತು. ಗುಡ್ಡಬೆಟ್ಟ ಎಬಿಸಿ ಎಸ್ಟೇಟ್ ಬಳಿಯಿರುವ ಕೆಸಗುಲಿ ಗ್ರಾಮದ ರಂಗಶೆಟ್ಟಿ ಎಂಬುವರಿಗೆ ಸೇರಿದ ತೋಟದಲ್ಲಿ ಈ ಘಟನೆ ನಡೆಯಿತು. ಜೂನ್ 17, 2025 ವಿದ್ಯುತ್ ಪ್ರವಹಿಸುತ್ತಿದ್ದ ತಂತಿ ತಗುಲಿ 2 ಸಾವು. ವಿದ್ಯುತ್ ಪ್ರವಹಿಸುತ್ತಿದ್ದ ತಂತಿ ತಗುಲಿ 2 ಮೃತಪಟ್ಟಿರುವ ಘಟನೆ ಹಾಸನ ಜಿಲ್ಲೆಯ ಗಂಡಸಿ ಹೋಬಳಿ ಚಾಣಕೆರೆ ಗ್ರಾಮದಲ್ಲಿ ನಡೆದಿರುವುದು ವರದಿಯಾಗಿದೆ. ಮೃತರನ್ನ ಗ್ರಾಮದ ನಿವಾಸಿಗಳಾದ ಬಾಳಪ್ಪ ಹಾಗೂ ಹೊಂಬೇಗೌಡ ಅಂತ ತಿಳಿದು ಬಂದಿದೆ. ರೈತರು ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ಸಂದರ್ಭದಲ್ಲಿ ತೋಟದ ಮನೆಗೆ ಸಂಪರ್ಕ ಪಡೆದಿದ್ದ ವಿದ್ಯುತ್ ಪ್ರವಹಿಸುತ್ತಿದ್ದ ತಂತಿ ಒಬ್ಬರಿಗೆ ತಗಲಿದೆ ಎನ್ನಲಾಗಿದೆ. ಇವರನ್ನ ರಕ್ಷಣೆ ಮಾಡೋಕೆ ಇನ್ನೋರ್ವ ಹೋದ ಪರಿಣಾಮ ಸ್ಥಳದಲ್ಲಿ 2 ಮೃತಪಟ್ಟಿದ್ದಾರೆ ಅಂತ ತಿಳಿದು ಬಂದಿದೆ. ಜೂನ್ 21, 2025 ಎಡಕುಮೇರಿ ಬಳಿ ಭೂಕುಸಿತ, ರೈಲು ಸಂಚಾರ ಸ್ಥಗಿತ. ಸಕಲೇಶಪುರ ತಾಲೂಕು ಭಾರಿ ಮಳೆಗೆ ರೈಲ್ವೆ ಹಳಿ ಮೇಲೆ ಗುಡ್ಡ ಕುಸಿತ ಸಂಭವಿಸಿ ಬೆಂಗಳೂರು ಮಂಗಳೂರು ರೈಲು ಸಂಚಾರ ಸಂಪೂರ್ಣ ಸ್ಥಗಿತಗೊಂಡಿತು. ಜುಲೈ 2, 2025 ಜಿಲ್ಲೆಯಲ್ಲಿ ಆತಂಕ ಮೂಡಿಸಿದ ಹೃದಯಾಘಾತಗಳ ಸಾವು. ಹಾಸನ ಜಿಲ್ಲೆಯಲ್ಲಿ 2 ತಿಂಗಳಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪಿದವರ ಸಂಖ್ಯೆ 40ಕ್ಕೂ ಸಂಭವಿಸಿ ಜಿಲ್ಲೆಯ ಜನರಲ್ಲಿ ಆತಂಕ ಮೂಡಿಸಿತು. ಈ ಬಗ್ಗೆ ಸರ್ಕಾರ ತನಿಖೆ ನಡೆಸಿ ಇವು ಸಹಜ ಸಾವುಗಳು ಅಂತ ವರದಿ ನೀಡಿತ್ತು. ಇದಾದ ನಂತರ ಜನರಲ್ಲಿ ಅರಿವನ್ನ ಮೂಡಿಸಲಾಯಿತು. ಆಗಸ್ಟ್ 2, 2025 ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಪ್ರಕಟವಾಗಿದೆ. ಆಗಸ್ಟ್ 2025ರಲ್ಲಿ ಹಾಸನ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಮನೆಗೆಲಸದ ಮಹಿಳೆಯ ಮೇಲಿನ ಅತ್ಯಾಚಾರ ಪ್ರಕರಣದಲ್ಲಿ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯವು ಜೀವಾವಧಿ ಶಿಕ್ಷೆ ಮತ್ತು ದಂಡ ವಿಧಿಸಿತು. ಆಗಸ್ಟ್ 3, 2025 ಭಾರೀ ಮಳೆಗೆ ಮಂಜರಾಬಾದ್ ಕೋಟೆ ಭಾಗ ಕುಸಿತ. ಸಕಲೇಶಪುರ ಐತಿಹಾಸಿಕ ಮಂಜರಾಬಾದ್ ಕೋಟೆಯ ಒಂದು ಪಾರ್ಶ್ವ ಕುಸಿದು ಮಲೆನಾಡಿನ ಪರಂಪರೆ ಸಂರಕ್ಷಣೆಯ ಬಗ್ಗೆ ವ್ಯಾಪಕ ಚರ್ಚೆಗೆ ಗ್ರಾಸವಾಯಿತು. ಆಗಸ್ಟ್ 14, 2025 ಶರಣ್ ಪಂಫೇಲ್, ಪುನೀತ್ ಕೆರೆಹಳ್ಳಿ ಜಿಲ್ಲೆಗೆ ಪ್ರವೇಶ ನಿಷೇಧ. ಹಾಸನ ಜಿಲ್ಲೆ ಸಾಮಾಜಿಕ ಶಾಂತಿ ಕಾಪಾಡುವ ಉದ್ದೇಶದಿಂದ ಜಿಲ್ಲಾಧಿಕಾರಿ ಆದೇಶ ಹೊರಡಿಸಿದ ಘಟನೆ ರಾಜಕೀಯವಾಗಿ ಭಾರೀ ಚರ್ಚೆಗೆ ಗ್ರಾಸವಾಯಿತು. ಆಗಸ್ಟ್ 12, 2025 ಮಗನ ಹತ್ಯೆ. 2 ವರ್ಷಗಳ ಹಿಂದೆ ನಡೆದ ಕೃತ್ಯ ತಂದೆಯ ಮರಣದ ಬಳಿಕ ಬೆಳಕಿಗೆ. ಹಾಸನ ಜಿಲ್ಲೆಯ ತಂದೆಯೇ ತನ್ನ ಮಗನನ್ನ ಕೊಲೆ ಮಾಡಿ ಮನೆಯ ಹಿಂಭಾಗದಲ್ಲಿರುವ ಇಂಗು ಗುಂಡಿಯಲ್ಲಿ ಹೂತು ಹಾಕಿರುವ ಆಘಾತಕಾರಿ ಘಟನೆ ಆಲೂರು ತಾಲೂಕಿನ ಕುಂದೂರು ಹೋಬಳಿಯ ಸಂತೆ ಬಸವನಹಳ್ಳಿ ಗ್ರಾಮದಲ್ಲಿ ನಡೆದಿದ್ದು 2 ವರ್ಷಗಳ ಬಳಿಕ ಕೃತ್ಯ ಬೆಳಕಿಗೆ ಬಂದಿತ್ತು. ಕೊಲೆಯಾದವರು ರಘು 32 ವರ್ಷ ಅಂತ ಗುರುತಿಸಲಾಗಿದೆ. ಮೃತರ ತಂದೆ ಗಂಗಾಧರ 53 ವರ್ಷ ಕೊಲೆ ಆರೋಪಿ ಎನ್ನಲಾಗಿದೆ. ಆಗಸ್ಟ್ 11, 2025 ವಾಕ್ಫ್ ತಿದ್ದುಪಡಿ ಮಸೂದೆ ವಿರೋಧಿಸಿ ಮಹಿಳಾ ಸಮಾವೇಶ. ಹಾಸನದಲ್ಲಿ ವಾಕ್ಫ್ ತಿದ್ದುಪಡಿ ಮಸೂದೆ 2025 ವಿರೋಧಿಸಿ ಹಾಸನದ ನಗರದ ತಾಜ್ ಕನ್ವೆನ್ಷನ್ ಹಾಲ್ನಲ್ಲಿ ವಾಕ್ಫ್ ರಕ್ಷಣೆ ಎಂಬ ಘೋಷಣೆಯೊಂದಿಗೆ ಅಖಿಲ ಭಾರತ ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿಯ ಹಾಸನ ಘಟಕದಿಂದ ಮಹಿಳಾ ಸಮ್ಮೇಳನ ನಡೆಯಿತು. ಆಗಸ್ಟ್ 15, 2025 ಮಹಾನಗರ ಪಾಲಿಕೆ ಅಧ್ಯಕ್ಷ ಚಂದ್ರೇಗೌಡ ಅನರ್ಹ. ಮಹಾನಗರ ಪಾಲಿಕೆ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಚಂದ್ರೇಗೌಡ ಅವರನ್ನ ರಾಜಕೀಯ ಪಕ್ಷದ ನಿರ್ದೇಶನವನ್ನ ಉಲ್ಲಂಘಿಸಿರುವ ಕಾರಣದಿಂದಾಗಿ ಸ್ಥಾನದಿಂದ ಅನರ್ಹಗೊಳಿಸುವ ಆದೇಶ ಹೊರಡಿಸಲಾಗಿತ್ತು. ಕರ್ನಾಟಕ ಸ್ಥಳೀಯ ಪ್ರಾಧಿಕಾರ ಪಕ್ಷಾಂತರ ನಿಷೇಧ ಅಧಿನಿಯಮ 1987ರ ಪ್ರಕರಣ 3(1)(b) ಹಾಗೂ 4ರ ಪ್ರಕಾರ ಪಕ್ಷದ ಸೂಚನೆಗೆ ವಿರುದ್ಧವಾಗಿ ನಡೆದುಕೊಂಡಿರುವುದರಿಂದ ಚಂದ್ರೇಗೌಡರವರನ್ನ ಮೇಯರ್ ಹುದ್ದೆಯಿಂದ ಅನರ್ಹಗೊಳಿಸಲಾಯಿತು. ಆಗಸ್ಟ್ 16, 2025 ರಾಷ್ಟ್ರೀಯ ಹೆದ್ದಾರಿ 75ರ ಶಿರಾಡಿ ಘಾಟ್ ಮಾರ್ಗದಲ್ಲಿ ಭಾರೀ ಮಳೆಯಿಂದಾಗಿ ಭೂಕುಸಿತ ಉಂಟಾಗಿ ವಾಹನ ಸಂಚಾರ ಸಂಪೂರ್ಣ ಬಂದ್ ಆಗಿತ್ತು.
ಮಾರನಹಳ್ಳಿ ಬಳಿ ಪೊಲೀಸರು ಬ್ಯಾರಿಕೇಡ್ ಹಾಕಿ ವಾಹನಗಳನ್ನು ನಿಲ್ಲಿಸಿದ್ದು ಬದಲಿ ಮಾರ್ಗ ಬಳಸುವಂತೆ ಚಾಲಕರಿಗೆ ಸೂಚನೆ ನೀಡಿದ್ದಾರೆ. ಇದರಿಂದಾಗಿ ಸಾವಿರಾರು ವಾಹನ ಸವಾರರು ಸಂಕಷ್ಟಕ್ಕೆ ಸಿಲುಕಿದರು. ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಸುರಿಯುತ್ತಿರುವ ನಿರಂತರ ಮಳೆಯಿಂದ ಶಿರಾಡಿಘಾಟ್ ರಸ್ತೆಯ ಹಲವು ಕಡೆ ಭೂಕುಸಿತ ಉಂಟಾಗಿತ್ತು. ಮರಗಿಡಗಳ ಸಮೇತ ಮಣ್ಣು ರಸ್ತೆಗೆ ಜಾರಿ ಬಿದ್ದಿದೆ. ಇದರಿಂದ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿತ್ತು. ಆಗಸ್ಟ್ 17, 2025 ಅರಕಲಗೂಡು ಇಬ್ಬರು ಯುವಕರು ಸಾವು. ಅರಕಲಗೂಡು ತಾಲೂಕಿನ ಬಸವಾಪಟ್ಟಣ ಸಮೀಪ ಸ್ವಿಫ್ಟ್ ಕಾರೊಂದು ರಸ್ತೆ ವಿಭಜಕ್ಕೆ ಡಿಕ್ಕಿಯಾಗಿ ಇಬ್ಬರು ಯುವಕರು ಮೃತಪಟ್ಟಿರುವ ಘಟನೆ ಶನಿವಾರ ರಾತ್ರಿ ನಡೆಯಿತು. ಕೊಣನೂರಿನ ದರ್ಶನ್ 25 ವರ್ಷ, ಕಬ್ಬಳಿಗೆರೆಯ ರಂಗನಾಥ್ ಪ್ರಸಾದ್ 22 ವರ್ಷ ಮೃತರು. ಯುವಕರು ಸಿನಿಮಾ ವೀಕ್ಷಣೆಗೆಂತ ಮೈಸೂರಿಗೆ ತೆರಳುತ್ತಿದ್ದರು. ಚಾಲಕ ರಂಗನಾಥ್ ಪ್ರಸಾದ್ ವಾಹನವನ್ನು ಜೋರಾಗಿ ಓಡಿಸಿದ್ದರಿಂದ ರಾಜ್ಯ ಹೆದ್ದಾರಿ ವಿಭಜಕಕ್ಕೆ ಡಿಕ್ಕಿಯಾಗಿದೆ ಅಂತ ಹೇಳಲಾಗಿದೆ. ಆಗಸ್ಟ್ 22, 2025 ಸಕಲೇಶಪುರದಲ್ಲಿ ಡ್ರಗ್ಸ್ ಮುಕ್ತ ಭಾರತ ಸಮಾವೇಶ. ಮಾಜಿ ಶಾಸಕ ಎಚ್.ಎಂ. ವಿಶ್ವನಾಥ್ ಅವರ ಜನ್ಮದಿನದ ಅಂಗವಾಗಿ ಗುರುವಾರ ಇಲ್ಲಿನ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಡ್ರಗ್ಸ್ ಮುಕ್ತ ಭಾರತ 2ನೇ ಜಾಗೃತಿ ಸಮಾವೇಶ ನಡೆಯಿತು. ಸೆಪ್ಟೆಂಬರ್ 6, 2025 ಆಧುನಿಕ ಆಸ್ಪತ್ರೆಗೆ 63 ಕೋಟಿ ರೂಪಾಯಿಗೆ ಅನುಮೋದನೆ. ಹಾಸನ ಜಿಲ್ಲೆಯ ಬಹು ವರ್ಷಗಳ ನಿರೀಕ್ಷೆಯಾದ ಹಾಸನ ಸರ್ಕಾರಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕಾಮಗಾರಿ ಪೂರ್ಣಗೊಳಿಸೋಕೆ 63.34 ಕೋಟಿ ರೂಪಾಯಿ ಬಿಡುಗಡೆ. ಸೆಪ್ಟೆಂಬರ್ 10, 2025 ಲಂಚ ಪಡೆಯುತ್ತಿದ್ದ ಇಬ್ಬರು ಅಧಿಕಾರಿಗಳ ಬಂಧನ. ಹಾಸನ ನಗರದಲ್ಲಿ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿ ಲಂಚ ಪಡೆಯುತ್ತಿದ್ದ ಇಬ್ಬರು ಅಧಿಕಾರಿಗಳನ್ನು ಬಂಧಿಸಿದ್ದಾರೆ ಅಂತ ತಿಳಿದುಬಂದಿತ್ತು. ಹಾಸನ ನಗರದ ಎನ್ಆರ್ ವೃತ್ತದಲ್ಲಿರುವ ಪಂಚಾಯತ್ ರಾಜ್ ಎಂಜಿನಿಯರ್ ಕಚೇರಿಯ ಸೂಪರ್ಡೆಂಟ್ ರಾಮಚಂದ್ರ ಹಾಗೂ ಎಫ್ಡಿಎ ಲತಾ ಎಂಬುವರ ಲಂಚ ಪಡೆಯುವಾಗ ಸಿಕ್ಕಿಬಿದ್ದಿದ್ರು. ಕಾಮಗಾರಿ ಬಿಲ್ ಮಂಜೂರಾತಿಗಾಗಿ ಬೇಲೂರಿನ ಶಶಿ ಎಂಬುವರಿಂದ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಇಬ್ಬರು ಅಧಿಕಾರಿಗಳು ತಲಾ 1000 ರೂಪಾಯಿ ಪಡೆಯುತ್ತಿದ್ದಾಗ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿದರು. ಸೆಪ್ಟೆಂಬರ್ 13, 2025 ಗಣಪತಿ ಮೆರವಣಿಗೆ ವೇಳೆ ಭೀಕರ ಅಪಘಾತ, 10 ಮಂದಿ ಸಾವು. ಹಾಸನ ತಾಲೂಕು ಮೊಸಳೆ ಹೊಸಳ್ಳಿ ಟ್ರಕ್ ಹರಿದು ಸಂಭವಿಸಿದ ದುರಂತದಲ್ಲಿ ವಿದ್ಯಾರ್ಥಿಗಳು ಸೇರಿ 10 ಮಂದಿ ಮೃತಪಟ್ಟರು. ಜಿಲ್ಲೆಯ ಇತಿಹಾಸದಲ್ಲೇ ಅತ್ಯಂತ ದುರ್ಘಟನೆಗಳಲ್ಲಿ ಒಂದಾಗಿ ಇದು ದಾಖಲಾಗಿದೆ. ಸೆಪ್ಟೆಂಬರ್ 20, 2025 ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಅಪ್ಲೋಡ್, ಯುವಕ ಆತ್ಮಹತ್ಯೆ. ಸ್ನೇಹಿತರ ಜೊತೆ ಪಾರ್ಕ್ನಲ್ಲಿ ಕುಳಿತಿದ್ದ ವಿಡಿಯೋವನ್ನು ಇನ್ಸ್ಟಾಗ್ರಾಂನಲ್ಲಿ ಅಪ್ಲೋಡ್ ಮಾಡಿದ್ದರಿಂದ ಮನನೊಂದು ಯುವಕ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಹಾಸನ ತಾಲೂಕಿನ ಕಲ್ಲೇನಹಳ್ಳಿ ಗ್ರಾಮದಲ್ಲಿ ನಡೆದಿರುವುದು ವರದಿಯಾಯಿತು. ಮೊಸಳೆ ಹೊಸಳ್ಳಿ ಪ್ರಥಮ ದರ್ಜೆ ಕಾಲೇಜಿನ ಅಂತಿಮ ವರ್ಷದ BA ವಿದ್ಯಾರ್ಥಿ ಪವನ್ಗೆ 21 ವರ್ಷ ಆತ್ಮಹತ್ಯೆ ಮಾಡಿಕೊಂಡಿರುವ ವಿದ್ಯಾರ್ಥಿ. ಸೆಪ್ಟೆಂಬರ್ 21, 2025 ಬೇಲೂರಿನ ಪುರಸಭೆ ಆವರಣದಲ್ಲಿರುವ ದೇವಾಲಯದಲ್ಲಿ ಗಣೇಶ ವಿಗ್ರಹದ ಮೇಲೆ ಚಪ್ಪಲಿ ಇಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಸಿಟಿವಿ ಆಧರಿಸಿ ಲೀಲಮ್ಮ ಎಂಬ ಮಹಿಳೆಯೊಬ್ಬರನ್ನ ಪೊಲೀಸರು ಬಂಧಿಸಿದರು. ದೇವಾಲಯದೊಳಗೆ ಮಹಿಳೆಯ ಪ್ರವೇಶ ಹಾಗೂ ಹೊರಹೋಗಿರುವ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಅದನ್ನು ಆಧರಿಸಿ ಪೊಲೀಸರು ತನಿಖೆ ಮುಂದುವರಿಸಿ ಹಾಸನದ ಗುಡ್ಡೇನಹಳ್ಳಿ ಬಳಿ ಲೀಲಮ್ಮ ಎಂಬ ಮಹಿಳೆಯನ್ನ ಬಾಣಾವರ PSI ಸುರೇಶ್ ನೇತೃತ್ವದ ತಂಡ ಬಂಧಿಸಿದೆ. ಸೆಪ್ಟೆಂಬರ್ 24, 2025 ಚನ್ನರಾಯಪಟ್ಟಣ ತಾಲೂಕಿನ ಕಲಸಿಂದ ಗ್ರಾಮದ ಬಳಿ ನಡೆದ ಭೀಕರ ರಸ್ತೆ ಅಪಘಾತದಲ್ಲಿ ದಂಪತಿ ಸ್ಥಳದಲ್ಲಿ ಮೃತಪಟ್ಟರು. ಮೃತರನ್ನ ಗವಿಗೌಡ 38 ವರ್ಷ ಮತ್ತು ರೂಪಾ 35 ವರ್ಷ ಅಂತ ಗುರುತಿಸಲಾಯಿತು. ಇವರು ಬೈಕ್ನಲ್ಲಿ ಚನ್ನರಾಯಪಟ್ಟಣದಿಂದ ಕಲಸಿಂದ ಗ್ರಾಮಕ್ಕೆ ತೆರಳುತ್ತಿದ್ದ ವೇಳೆ ಚನ್ನರಾಯಪಟ್ಟಣದ ದಿಕ್ಕಿನಿಂದ ಬರ್ತಿದ್ದ ಕೆಎಸ್ಆರ್ಟಿಸಿ ಬಸ್ ಡಿಕ್ಕಿಯಾಗಿ ದುರಂತ ಸಂಭವಿಸಿತು. ಸೆಪ್ಟೆಂಬರ್ 28, 2025 ಸಾರಿಗೆ ಬಸ್ ಬೈಕ್ ನಡುವೆ ಡಿಕ್ಕಿ, 3 ಯುವಕರು ಮೃತ್ಯ. ಕೆಎಸ್ಆರ್ಟಿಸಿ ಬಸ್ ಬೈಕ್ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ 3 ಯುವಕರು ಮೃತಪಟ್ಟಿರುವ ಘಟನೆ ಹೊಳೆನರಸೀಪುರ ತಾಲೂಕಿನ ಎಡೆಗೌಡನಹಳ್ಳಿ ಬಳಿ ನಡೆಯಿತು. ಮೃತರನ್ನ ಇರ್ಫಾನ್ 30 ವರ್ಷ, ತರುಣ್ 19 ವರ್ಷ ಮತ್ತು ರೇವಂತ್ 26 ವರ್ಷ ಅಂತ ಗುರುತಿಸಲಾಯಿತು. ಡಿಕ್ಕಿಯ ರಭಸಕ್ಕೆ ಓರ್ವ ಸ್ಥಳದಲ್ಲೇ ಮೃತಪಟ್ಟಿದ್ದು, ಇನ್ನಿಬ್ಬರು ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಮೃತಪಟ್ಟರು. ಅಕ್ಟೋಬರ್ 1, 2025 ನಿಗೂಢ ಸ್ಫೋಟದಲ್ಲಿ ದಂಪತಿ ಸಾವು. ಹಳೆಹಾಲೂರು ಪಟ್ಟಣದಲ್ಲಿ ಸೋಮವಾರ ರಾತ್ರಿ ಸಂಭವಿಸಿದ ನಿಗೂಢ ಸ್ಫೋಟದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದ ದಂಪತಿ ಚಿಕಿತ್ಸೆ ಫಲಿಸದೆ ಮೃತಪಟ್ಟರು. ಸುದರ್ಶನ್ 32 ವರ್ಷ ಮತ್ತು ಕಾವ್ಯ 27 ವರ್ಷ ಮೃತಪಟ್ಟ ದಂಪತಿ. ಇವರನ್ನ ಗಾಯಗೊಂಡ ತಕ್ಷಣವೇ ಹಾಸನದ ಹಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಪರಿಸ್ಥಿತಿ ಗಂಭೀರವಾಗಿದ್ದರಿಂದ ಅವರನ್ನ ಝೀರೋ ಟ್ರಾಫಿಕ್ ವ್ಯವಸ್ಥೆಯ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆ ಮಾಡಲಾಯಿತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ದಂಪತಿ ಮಂಗಳವಾರ ಕೊನೆಯುಸಿರೆಳೆದಿದ್ರು. ಈ ಘಟನೆಯಿಂದಾಗಿ 14 ತಿಂಗಳ ಮಗು ಅನಾಥವಾಗಿದೆ. ಅಕ್ಟೋಬರ್ 3, 2025 ತಾಯಿ ಕೊಂದ ಮಗ. ಮನೆಯಲ್ಲಿ ಅಡಿಗೆ ಮಾಡಿರದ ಕಾರಣಕ್ಕೆ ಜಗಳಕ್ಕಿಳಿದ ಮಗ ದೊಣ್ಣೆಯಿಂದ ಹೊಡೆದು ತಾಯಿಯನ್ನ ಕೊಲೆಗೈದ.
ಆಘಾತಕಾರಿ ಘಟನೆ ಆಲೂರು ತಾಲೂಕಿನ ಕದಾಳು ಚೆನ್ನಾಪುರ ಗ್ರಾಮದಲ್ಲಿ ನಡೆಯಿತು. ಪ್ರೇಮ 45 ವರ್ಷ ಕೊಲೆಯಾದವರು, ಅವರ ಪುತ್ರ ಸಂತೋಷ್ 19 ವರ್ಷ ಕೊಲೆ ಆರೋಪಿಯನ್ನ ಪೊಲೀಸರು ಬಂಧಿಸಿದರು. ಅಕ್ಟೋಬರ್ 6, 2025 ಹೊಂಡಕ್ಕೆ ಬಿದ್ದು ಇಬ್ಬರು ಪುಟಾಣಿ ಮಕ್ಕಳು ಸಾವು. ಆಟವಾಡ್ತಿದ್ದ ವೇಳೆ ಆಕಸ್ಮಿಕವಾಗಿ ನೀರು ತುಂಬಿದ್ದ ಹೊಂಡಕ್ಕೆ ಬಿದ್ದು ಇಬ್ಬರು ಪುಟಾಣಿ ಮಕ್ಕಳು ಮೃತಪಟ್ಟ ದಾರುಣ ಘಟನೆ ಸಕಲೇಶಪುರ ತಾಲೂಕಿನ ಹೊನ್ನೂರು ಗ್ರಾಮದ ಎಸ್ಟೇಟ್ ಒಂದರಲ್ಲಿ ಸೋಮವಾರ ಬೆಳಗ್ಗೆ ನಡೆಯಿತು. ಐಬಿಸಿ ಎಸ್ಟೇಟ್ನಲ್ಲಿ ಕೆಲಸ ಮಾಡುವ ಕಾರ್ಮಿಕರ ಮಕ್ಕಳಾದ ಪ್ರಣಯ್ 7 ವರ್ಷ ಮತ್ತು ನಿಶಾಂತ್ 5 ವರ್ಷ ಮೃತಪಟ್ಟ ಪುಟಾಣಿಗಳು. ಅಕ್ಟೋಬರ್ 10, 2025 ಹಾಸನಾಂಬ್ಯ ಕಣ್ತುಂಬಿಕೊಂಡ ಭಕ್ತರು. ಎಲ್ಲೆಡೆಯೂ ಭಕ್ತರ ಹರ್ಷೋದ್ಗಾರ. ದೇವಿಯ ದರ್ಶನಕ್ಕೆ ಭಕ್ತರ ನೂಕುನುಗ್ಗಲು. ಬ್ಯಾರಿಕೇಡ್ ಅಳವಡಿಸಿದ್ದರೂ ಜನರನ್ನ ನಿಯಂತ್ರಿಸೋಕೆ ಪೊಲೀಸರ ಹರಸಾಹಸ. ಮೊದಲ ದಿನ ಭಕ್ತರು ದರ್ಶನ ಪಡೆದರು. ಅಕ್ಟೋಬರ್ 18, 2025 ಹಾಸನಾಂಬ ದರ್ಶನಕ್ಕೆ ಒಂದೇ ದಿನ 4 ಲಕ್ಷ ಜನ ಭಕ್ತರು. ದೇಗುಲದ ಸುತ್ತ ಕಿಲೋಮೀಟರ್ ಗಟ್ಟಲೆ ಸರದಿ ಸಾಲು. ಹಾಸನಾಂಬ ದರ್ಶನಕ್ಕೆ ಬರುತ್ತಿರುವ ಭಕ್ತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದ್ದು ಶುಕ್ರವಾರ ನಿರೀಕ್ಷೆಗೂ ಮೀರಿ ಭಕ್ತರು ಬಂದಿದ್ರು. ಅಕ್ಟೋಬರ್ 21, 2025 ಯುವಕ ಮತ್ತು ಯುವತಿ ಬಲಿ. ಹಾಸನಾಂಬೆ ದೇವಿ ದರ್ಶನ ಪಡೆದು ವಾಪಸ್ ಹೋಗುವಾಗ 2 ಬೈಕುಗಳಿಗೆ ಕಾರು ಡಿಕ್ಕಿಯಾಗಿ ಯುವಕ ಮತ್ತು ಯುವತಿ ಬಲಿಯಾದರು. ಓರ್ವ ಯುವತಿಯ ಸ್ಥಿತಿ ಚಿಂತಾಜನಕವಾಗಿದ್ದು ಮತ್ತೋರ್ವನಿಗೆ ಗಂಭೀರ ಗಾಯಗಳಾಗಿವೆ. ಚನ್ನರಾಯಪಟ್ಟಣ ತಾಲೂಕಿನ ಕಗ್ಗಲಿಕಾವಲು ಫಾರೆಸ್ಟ್ ಬಳಿ ರವಿವಾರ ಸಂಜೆ ಈ ದುರಂತ ನಡೆಯಿತು. ಹಾಸನಾಂಬೆ ದೇವಿ ದರ್ಶನ ಮುಗಿಸಿ ಸ್ನೇಹಿತನ ಜೊತೆಯಲ್ಲಿ ಬೆಂಗಳೂರಿನಿಂದ ಒಂದೇ ಬೈಕ್ನಲ್ಲಿ ಬಸವರಾಜು 19 ವರ್ಷ, ಅನುಶ್ರೀ 19 ವರ್ಷ ಮತ್ತು ಛಾಯಾ 20 ವರ್ಷ ಎಂಬುವರು ತೆರಳುತ್ತಿದ್ದರು. ನವೆಂಬರ್ 21, 2025 ಆರ್ಟಿಐ ದಾಖಲೆಗಳನ್ನು ಪಡೆಯಲು ತನ್ನ ಹಸು ಮಾರಿ ಪಾವತಿ. ಅರಕಲಗೂಡು ತಾಲೂಕಿನ ರಾಮನಾಥಪುರ ಹೋಬಳಿ ಕಾಳಿನಹಳ್ಳಿ ಗ್ರಾಮ ಪಂಚಾಯತ್ನಲ್ಲಿ ಆರ್ಟಿಐ ಕಾರ್ಯಕರ್ತನೋರ್ವ ಮಾಹಿತಿ ಹಕ್ಕಿನ ಅಡಿಯಲ್ಲಿ ದಾಖಲೆಗಳನ್ನು ಪಡೆಯಲು ತನ್ನ ಹಸುವನ್ನ ಮಾರಿ ಪಾವತಿಸಿ ಎತ್ತಿನ ಗಾಡಿಯಲ್ಲಿ ಸಾಗಿಸಿರುವ ಘಟನೆ ನಡೆಯಿತು. ನವೆಂಬರ್ 24, 2025 ದಂಪತಿ ನೀರಿಗೆ ಜಾರಿ ಬಿದ್ದು ಸಾವು. ಬಟ್ಟೆ ತೊಳೆಯಲು ನಾಲೆಗೆ ಹೋಗಿದ್ದ ದಂಪತಿ ನೀರಿಗೆ ಜಾರಿ ಬಿದ್ದು ಮೃತಪಟ್ಟಿರುವ ಘಟನೆ ಚನ್ನರಾಯಪಟ್ಟಣ ತಾಲೂಕಿನ ನಂಬಿಹಳ್ಳಿ ಗ್ರಾಮದಲ್ಲಿ ನಡೆಯಿತು. ಮೃತರನ್ನ ಗೋಪಾಲ್ 27 ವರ್ಷ ಹಾಗೂ ಅವರ ಪತ್ನಿ ದೀಪು 24 ವರ್ಷ ರವಿವಾರ ಮಧ್ಯಾಹ್ನ ದಂಪತಿ ಹೇಮಾವತಿ ನಾಲೆಗೆ ಬಟ್ಟೆ ತೊಳೆಯೋಕೆ ತೆರಳಿದ್ರು. ಡಿಸೆಂಬರ್ 9, 2025 ಡ್ರಗ್ಸ್ ಹಮಲಿನಲ್ಲಿ ಯುವಕನ ಬರ್ಬರ ಹತ್ಯೆ. ಹಾಸನ ಹೊರವಲಯ ಯುವಕನನ್ನ ಕಲ್ಲಿನಿಂದ ಹೊಡೆದು ಕೊಂದು ಮೃತದೇಹದ ಎದುರು ನಿಂತು ವಿಡಿಯೋ ಮಾಡಿದ ಅಮಾನವೀಯ ಕೃತ್ಯ ಸಮಾಜವನ್ನು ಬೆಚ್ಚಿ ಬೀಳಿಸಿತ್ತು. ಡಿಸೆಂಬರ್ 11, 2025 ಅಂಬಾರಿ ಆನೆ ಅರ್ಜುನ ಸ್ಮಾರಕ ಹೋರಾಟಗಾರರ ಮೇಲೆ ಕೇಸ್. ಸಕಲೇಶಪುರ ತಾಲೂಕಿನ ಎಸಳೂರು ಹೋಬಳಿಯ ದಬ್ಬಳಿಕಟ್ಟಿಯಲ್ಲಿ ಕಾಡಾನೆಯನ್ನ ಹಿಡಿಯುವ ಕಾರ್ಯಾಚರಣೆ ವೇಳೆ ಮೃತಪಟ್ಟ ಸಾಕಾನೆ ಅರ್ಜುನನ ಸಮಾಧಿ ಸ್ಥಳದ ಕುರಿತು 2023 ಡಿಸೆಂಬರ್ 5ರಂದು ನಡೆದಿದ್ದ ಪ್ರತಿಭಟನೆಯಲ್ಲಿ ಪಾಲ್ಗೊಂಡ 19 ಮಂದಿಗೆ ನ್ಯಾಯಾಲಯ ಸಮನ್ಸ್ ಜಾರಿ ಮಾಡಿತು.